ನಮಸ್ಕಾರ ಗುರು, ನೀ ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದ ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ಪೈರೇಟ್ಸ್ ಮ್ಯಾಚ್ ಟೈ ಆದ ನಂತರ, ಅದು ಕೂಡ ಬೆಂಗಳೂರು ಬುಲ್ಸ್ಗೆ ಬ್ಯಾಕ್ ಟು ಬ್ಯಾಕ್ ಟೈ ಅಂತ ಹೇಳಬೇಕು. ಟೈ ಆದ ನಂತರ ನಮ್ಮ ಕೋಚ್ ರಣಧೀರ್ ಶರಾವತ್ ಏನಂತ ಹೇಳ್ತಾರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪರಿಸ್ಥಿತಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬುಲ್ಸ್ ಬ್ಯಾಕ್ ಟು ಬ್ಯಾಕ್ ಟ್ರೈನ ಗಳಿಸ್ಕೊಂಡಿದ್ದಾರೆ ಈ ವರ್ಷ ಅಂತ ಹೇಳಬೇಕು. ಬ್ಯಾಕ್ ಟು ಬ್ಯಾಕ್ ಒಂದು ಪಂದ್ಯನೂ ಕೂಡ ಆಗಿದ್ದಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಇನ್ನೂ ಬ್ಯಾಕ್ ಟು ಬ್ಯಾಕ್ ಟೈ ಮಾತ್ರ ಗಳಿಸ್ಕೊಂಡಿದ್ದಾರೆ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಜೈಪುರದಲ್ಲೂ ಕೂಡ ಟೈ ಆಯಿತು, ಈಗ ಪಟ್ಟಾ ಪೈರೇಟ್ಸ್ದಲ್ಲೂ ಕೂಡ ಟೈ ಆಗಿದೆ ಅಂತ ಹೇಳಬೇಕು. ಇದು ಬೆಂಗಳೂರು ಬುಲ್ಸ್ ಗೆಲ್ಲೋ ಪಂದ್ಯ ಅಂತಲೇ ಹೇಳಬೇಕು, ಸೋಲೋ ಪಂದ್ಯ ಅಂತೇನಿಲ್ಲ, ಗೆಲ್ಲೋ ಪಂದ್ಯ ಅಂತ ಹೇಳಬೇಕು ಬೆಂಗಳೂರು ಬುಲ್ಸರಿಗೆ ಮಾತ್ರ. ಆದರೂ ಕೂಡ ಅಂಪೈರ್ಸ್ಗಳ ಮೋಸದಿಂದಾಗಿ ನಾವು ಟೈ ಆಯಿತು ಅಂತ ಪಂದ್ಯ ಅಂತ ಹೇಳ್ತೀನಿ ಗುರು. ನಮಗೆ ಆರಾಮಿಗೆ 5 ಪಾಯಿಂಟ್ ಬರೋದು, ಅದ್ರಿಗೆ 3 ಪಾಯಿಂಟಿಗೆ ನಾವು ತೃಪ್ತಿ ಪಡೋಂಗಾಗಿದೆ ಅಂತ ಹೇಳಬೇಕು. ಒಂದು ಟಚ್ ಇತ್ತಿಲ್ಲ, ಅದನ್ನ ಟಚ್ ಅಂತ ಕೊಟ್ಟು ರಿವ್ಯೂ ತಗೊಂಡ್ರು. ಮತ್ತು ಬೋನಸ್ಸು ಇತ್ತಿಲ್ಲ, ಬೋನಸ್ ನಮಗಿತ್ತು, ಅದು ಬೋನಸ್ ಕೊಡಲಿಲ್ಲ ಅಂತ ಹೇಳಬೇಕು. ಅಲ್ಲಿ ಏನಾರು 2 ಪಾಯಿಂಟ್ ನಮ್ಮ ಕಡೆ ಬಂದಿತ್ತು ಅಂತ ಅಂದಿದ್ರೆ ಮ್ಯಾಚ್ ನಮ್ಮ ಕಡೆ ವಾಲೋದು ಅಂತ ಹೇಳಬೇಕು. ನಾವು ಆರಾಮಾಗಿ 2 ಪಾಯಿಂಟಿಂದ ಗೆಲ್ಲಿವು. ಆದರೆ ಅಂಪೈರ್ಸ್ಗಳಿಂದ ಮೋಸ ಆಯಿತೋ ಇಲ್ಲ ಅಂತ ಗೊತ್ತಿಲ್ಲ. ನೀವೇನಾರು ಮ್ಯಾಚ್ ನೋಡಿತ್ತು ಅಂತಂದರೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಗುರು. ಇದ್ರ ಬಗ್ಗೆ ನಮ್ಮ ಕೋಚ್ ಅಂತ ಹೇಳಿದ್ರಪ್ಪ ಅಂತಾರೆ, ನಾವು ಇವತ್ತು ಗೆಲ್ಲೋ ಪಂದ್ಯನೇ, ನಮಗಾದ್ರೂ ಖುಷಿ ಪಡ್ತೀವಿ. ನಮಗೆ ಮೋಸ ಮಾಡಿದ್ರು ಪರವಾಗಿಲ್ಲ, ಏನೇ ಆಗಿರೋ ಪರವಾಗಿಲ್ಲ, ನಾವು ಖುಷಿ ಪಡ್ತೀವಿ. ಆದರೂ ಕೂಡ ನಮ್ಮ ಆಟಗಾರ ಚೆನ್ನಾಗಿ ಆಟ ಆಡ್ದು, ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿದ್ರು. ನಮ್ಮ ಡಿಫೆಂಡಿಂಗ್ ಕೂಡ ಚೆನ್ನಾಗಿ ಆಟ ಆಡ್ತು, ರೈಡರ್ಸ್ಗಳು ಕೂಡ ಚೆನ್ನಾಗಿ ಆಟ ಆಡಿದ್ರು, ಎಲ್ಲರೂ ಚೆನ್ನಾಗಿ ಆಟ ಆಡಿದ್ರು. ಮತ್ತು ನಾವು ಒಳ್ಳೆ ರೀತಿಯಲ್ಲಿ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿ ಅದೇ ರೀತಿ ಪ್ಲ್ಯಾನಲ್ಲೇ ಹೋದೋ. ಒಳ್ಳೆ ಎಲ್ಲೂ ಪಾಯಿಂಟ್ ಲೀಡಿಗೆ ತುಂಬಾ ಬಿಡ್ಕೊಡ್ಲಿಲ್ಲ, ಮತ್ತು ಸೋಲ್ತೀವಿ ಅಂತ ಎಲ್ಲೂ ಕೂಡ ಭಯ ಇರಲಿಲ್ಲ, ಗೆಲ್ತೀವಿ ಅಂತಲೇ ಇದಿತ್ತು. ಆದರೆ ಮ್ಯಾಚ್ ಟೈ ಆಯಿತು, ಏನೂ ಬೇಜಾರಿಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ಮ್ಯಾಚ್ ನಮ್ಗೆ ಇದೊಂಥರ 2 ಬ್ಯಾಕ್ ಟು ಬ್ಯಾಕ್ ಟೈ ಆಗಿದೆ. ನಾವು ಗೆಲುವಿನ ಹಂತದಲ್ಲಿ ಇದ್ದೀವಿ, ಆದರೆ ಗೆಲುವು ಸಿಗ್ತಾ ಇಲ್ಲ. ಇನ್ನು ಗೆಲ್ಲಲೇಬೇಕಿತ್ತು, ನಮಗೆ ಇದು ಗೆಲುವು ಅವಕಾಶ ಇತ್ತು, ಆದರೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ನಮ್ಮ ಕೋಚ್ ರಣಧೀರ್ ಶರಾವತ್ ಹೇಳಿದ್ರು ಅಂತ ಹೇಳ್ತೀನಿ ಗುರು. ನಿಮಗೆ ಕಮೆಂಟ್ ಮಾಡಿ. ಇವತ್ತಿನ ಪಂದ್ಯ ನಾವು ಗೆಲ್ಲೋ ಪಂದ್ಯನ, ಸೋಲೋ ಪಂದ್ಯನ ಅಲ್ಲ, ಟೈ ಆಗೋ ಪಂದ್ಯನ ಅಂತ ಹೇಳಿ ಗುರು. ನಾವು ಗೆಲ್ಲೋ ಪಂದ್ಯ ಅಂತ ಹೇಳ್ತೀನಿ. ಮೋಸ ಆಗಿದೆ ಗುರು, ಮೋಸ ಆಗೇ ಆಗಿದೆ. ಸೀದಾ ಸುಳಿ ತಾಟ ಬಂದು ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್.